ಹಾಯ್, ವೆಲ್ಕಮ್ ಟು ಕನ್ನಡ ಟೆಕ್ ಕಾರ್ನರ್. ನನ್ನ ಹೆಸರು ಸೂರ್ಯ ಅಂತ. ಫ್ರೆಂಡ್ಸ್, ಆನ್ಲೈನಲ್ಲಿ ನಮ್ಮ ಕನ್ನಡ ಚಾನಲ್ಗಳು ತುಂಬ ಇದ್ದಾವೆ. ಸಿನಿಮಾದೇ ಆಗಿರ್ಬೋದು, ಮತ್ತು ಟೆಕ್ನಾಲಜಿಗಳ ಬಗ್ಗೆ ಆಗಿರ್ಬೋದು, ಮತ್ತು ಬೇರೆ ಬೇರೆ ರೀತಿಯಂತಹ ಚಾನಲ್ಗಳು ಜಾಸ್ತಿನೇ ಇವೆ. ಬಟ್ ಟೆಕ್ನಾಲಜಿ ಸಂಬಂಧಪಟ್ಟಂಗೆ ಅತಿ ಕಡಿಮೆ ಇರೋದು. ಅದರಲ್ಲೂ ಕೂಡ ಈ ಸಾಫ್ಟ್ವೇರ್ಗಳ ಮಾಹಿತಿ ಟ್ಯುಟೋರಿಯಲ್ಸ್ಗಳು ಅತಿ ಕಡಿಮೆ. ನಾನು ನೋಡಿದ ಹಾಗೆ ಏನಂತ ಚಾನಲ್ಗಳು ಯೂಟ್ಯೂಬ್ನಲ್ಲಿ ಅಷ್ಟೊಂದಿಲ್ಲ. ಎಲ್ಲರೂ ಕೂಡ ಇದ್ರ ಬಗ್ಗೆ ಇಂಟ್ರೆಸ್ಟು ತೋರಿಸಿಲ್ಲ. ಅವ್ರದ್ದೇ ಆದಂಥ ಬೇರೆ ಬೇರೆ ರೀತಿ ಚಾನಲ್ನ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾವ್ರೆ. ಆದರೆ ನಾನು ವಾರಕ್ಕೆ ಒಂದು 3 ದಿನ ಆದರೂ ಕನ್ನಡದಲ್ಲಿ, ಅದು ನಮ್ಮ ಭಾಷೆಯಲ್ಲಿ, ಫೋಟೋಶಾಪ್ CS6 ಆಗಿರ್ಬೋದು, ಮತ್ತು HTML5 ಹಾಗೂ CSS ಆಗಿರ್ಬೋದು, ಮತ್ತು ಟ್ಯಾಲಿ, ಮತ್ತು ಒಂದು ನಿಮಿಷ ನನ್ನ ಪೇಜ್ ಓಪನ್ ಮಾಡ್ತೀನಿ. ನೀವು ದಯವಿಟ್ಟು ನನ್ನ ಪೇಜ್ ನೋಡಿ, ಇಲ್ಲಿ ಇದೆ ಕನ್ನಡ ಟೆಕ್ ಕಾರ್ನರ್. ಇಲ್ಲಿ ನನ್ನ ಪೇಜನ್ನು ಲೈಕ್ ಮಾಡಿ, ಮತ್ತು ನಾನು ಮಾಡೋವಂಥ ವೀಡಿಯೋಗಳನ್ನ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿರಿ, ಕನ್ನಡದಲ್ಲಿ ನಾನು ಫೋಟೋಶಾಪ್ MS ಆಫೀಸ್ ಆಗಿರ್ಬೋದು, ಟ್ಯಾಲಿ ERP ಆಗಿರ್ಬೋದು, HTML5 ಆಗಿರ್ಬೋದು, ಕಂಪ್ಯೂಟರ್ ಬಗ್ಗೆ ಟೆಕ್ನಿಕ್ಸ್ ಆಗಿರ್ಬೋದು, ಏನು ಕಂಪ್ಯೂಟರು ಸ್ಲೋ ಆಗಿರುತ್ತೆ, ಮತ್ತು ಸಾಫ್ಟ್ವೇರ್ಗಳು ಹೆಂಗೆ ಇನ್ಸ್ಟಾಲ್ ಮಾಡಬೇಕು, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಆಂಡ್ರಾಯ್ಡ್ದಾಗಿರ್ಬೋದು, ಮುಂದಿನ ಇನ್ನೊಂದು ಈ ಸ್ವಲ್ಪ ದಿನಗಳ ನಂತರ ಆನ್ಲೈನಲ್ಲಿ ಮನಿ ಮೇಕಿಂಗ್ ಹೆಂಗೆ ಮಾಡಬೇಕು ಅಂದ್ಬಿಟ್ಟು ನಾನು ನಿಮಗೆ ಫುಲ್ ಸಪೋರ್ಟ್ ಆಗಿರ್ತೀನಿ. ನೀವು ಕಲಿಯೋರು ಫೋಟೋಶಾಪ್ ಆಗಿರ್ಬೋದು, MS ಆಫೀಸ್ ಆಗಿರ್ಬೋದು, ಇದು ನಿಮಗೆ ಬಹಳ ಮುಖ್ಯ ಅಂತ ನನಗನ್ನಿಸುತ್ತೆ. ದಯವಿಟ್ಟು ನೀವು ನನ್ನ ಚಾನಲ್ನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಫೇಸ್ಬುಕ್ಕಲ್ಲಿ ನನ್ನ ಪೇಜನ್ನ ಲೈಕ್ ಮಾಡಿ ಮತ್ತು ನೋಟಿಫಿಕೇಷನ್ಗಳನ್ನ ಪಡ್ಕೊಳ್ಳಿ. ಈಗ ಫೋಟೋಶಾಪ್ ಅಂದ್ರೇನು, ಫೋಟೋಶಾಪಲ್ಲಿ ನಾವು ಏನು ಮಾಡ್ಬೋದು ಅಂತ ನೋಡೋಣ. ಈಗ ನೋಡ್ರಿ, ಫೋಟೋಶಾಪು ಯೂಸ್ ಮಾಡೋದಕ್ಕಿಂತ ಮುಂಚೆ ನೀವು ಫೋಟೋಶಾಪ್ನ ನಿಮ್ಮ ಕಂಪ್ಯೂಟರ್ನಲ್ಲಿ ಇನ್ಸ್ಟಾಲ್ ಮಾಡಿರಬೇಕು. ಮತ್ತು ಫೋಟೋಶಾಪು ಓಪನ್ ಮಾಡೋದು 3 ವಿಧ ಇದೆ. ಯಾವುದೇ ಒಂದು ಸಾಫ್ಟ್ವೇರ್ಗಳನ್ನ ಓಪನ್ ಮಾಡಲು ನಾನಾ ರೀತಿ ಇದೆ. ಡೆಸ್ಕ್ಟಾಪ್ ಮೇಲೆ ಐಕಾನ್ ಬರುತ್ತೆ, ಮತ್ತು ನೀವು ಇಲ್ಲೂ ಕೂಡ ವಿಂಡೋಸ್ ಬಟನ್ನ ಪ್ರೆಸ್ ಮಾಡಿ, ಇಲ್ಲೂ ಕೂಡ ಫೋಟೋಶಾಪು ಈ ಮುಖಾಂತರ ಆದರೂ ನೀವು ಓಪನ್ ಮಾಡ್ಬೋದು. ಅಥವಾ ನೀವು ಕಂಟ್ರೋಲು ಆಲ್ಟು ಮಧ್ಯೆ ಇರುವಂಥ ವಿಂಡೋಸ್ ಬಟನ್ ಒಂದು ಐಕಾನ್ ಇದೆ ನೋಡಿ, ಅದನ್ನು ಲಾಂಗ್ ಪ್ರೆಸ್ ಮಾಡಿಕೊಂಡು R ಅಂತ ಪ್ರೆಸ್ ಮಾಡಿದ್ರೆ ನಿಮಗೆ ನೋಡ್ರಿ ಈ ಥರ ರನ್ ಓಪನ್ ಆಗುತ್ತೆ. ಇಲ್ಲಿ ಫೋಟೋಶಾಪ್ ಅಂತ ಟೈಪ್ ಮಾಡಿ ಕೂಡ ನೀವು ಓಪನ್ ಮಾಡ್ಬೋದು. ನಾನು ವಿಂಡೋಸ್ ಬಟನಿಂದ ಓಪನ್ ಮಾಡಿದ್ದೀನಿ, ನೋ ಪ್ರಾಬ್ಲಮ್. ನಿಮಗೆ ಇಷ್ಟ ಬಂದಂಗೆ ನೀವು ಓಪನ್ ಮಾಡ್ಬೋದು. ಮೊದಲಿಗೆ ನಾವು ಫೋಟೋಶಾಪ್ ಅಂದ್ರೇನು, ನಾನು ಇವತ್ತಿನ ದಿನ ಯೂಸರ್ ಇಂಟರ್ಫೇಸ್ ಇಲ್ಲಿ ಡೆಸ್ಕ್ಟಾಪ್ ಮೇಲೆ ಹಾಕಿ ನೋಡ್ರಿ, ಫೋಟೋಶಾಪ್ ಯೂಸರ್ ಇಂಟರ್ಫೇಸ್, ಫೋಟೋಶಾಪ್ ಅಂದರೆ ಏನು ಅನ್ನೋದನ್ನ ನಾನಿವತ್ತು ಒಂದು ಬೇಸಿಕ್ಕಾಗಿ ಈ ಚಿತ್ರಣ ಏನಿದೆ ಇದು ನೋಡ್ಬಿಟ್ಟು ಇಷ್ಟೊಂದು ಆಪ್ಷನ್ ಇದೆ ಅಂದ್ಬಿಟ್ಟು ನೀವೇನು ಭಯ ಬೀಳೋ ಅಗತ್ಯ ಇಲ್ಲ. ಯಾಕೆಂದರೆ ಇದು ಕಲಿಯೋವರೆಗೂ ಅಷ್ಟೇ. ಕಲ್ತ ಮೇಲೆ ನಿಮ್ಮ ಇಮ್ಯಾಜಿನೇಷನ್ಗೆ ನೀವೇ ಗಾಡ್ ಫಾದರ್ಗಳು ಅಂತ ಹೇಳ್ಬೋದು. ಅಂದರೆ ನಾನು ಎಲ್ಲ ಕೂಡ ಒಂದೇ ತಲೆ ಇರಲ್ಲ ಮೀನ್ ಕ್ರಿಯೇಟಿವಿಟಿ ಮೈಂಡ್ ಇರುತ್ತೆ. ಕೆಲವರಿಗೆ ಕೆಲಸದಲ್ಲಿ ಫಾಸ್ಟ್ ಇರುತ್ತೆ, ಅವ್ರವ್ರದ್ದೇ ಆದ ಕ್ರಿಯೇಟಿವಿಟಿ ಇರುತ್ತೆ. ಹಾಗೆ ನಂದು ಒಂಥರ ಬೇರೆ ಕ್ರಿಯೇಟಿವಿಟಿ. ಆದರೆ ನಾನು ಹೇಳ್ಕೊಂಡು ಕೊಟ್ಟ 10 ಜನರಲ್ಲಿ ಇಲ್ಲ 100 ಜನರಲ್ಲಿ ನಿಮ್ಮ 100 ಜನರು ಕೂಡ
ಬೇರೆ ಬೇರೆ ಆದಂಥ ಡಿಫ್ರೆಂಟಾಗಿ ಕ್ರಿಯೇಟಿವಿಟೀಸ್ ಬರ್ಬೋದು ನಿಮ್ಮ ತಲೆಗೆ. ಈಗ ಫೋಟೋಶಾಪಲ್ಲಿ ಅದು ಕೂಡ CS6 ಮಾರ್ಕೆಟ್ನಲ್ಲಿ ಈಗಿರೋದು CC ವರ್ಷನ್ನು, ಫೋಟೋಶಾಪ್ CC ಅಂತ. ಈ CCಗೂ CS6 ಅಂತ ವ್ಯತ್ಯಾಸ ಏನೂ ಇಲ್ಲ. ನಾನು ಮುಂದಿನ ಒಂದು 20 ಕ್ಲಾಸ್ ಆದಮೇಲೆ ನಿಮಗೆ CC ಹೇಳ್ಕೊಂಡ್ಕೊಡ್ತೀನಿ. ಅಂದರೆ ನಾನು ಫೋಟೋಶಾಪ್ CS6 ಮತ್ತು CC ಮರ್ಜ್ ಮಾಡಿ ಒಂದು 30 ವೀಡಿಯೋಗಳಲ್ಲಿ ಹೇಳ್ಕೊಂಡ್ಕೊಡ್ತೀನಿ. 30 ವೀಡಿಯೋ ಬೇಕಾ ಅಂದರೆ ಬೇಕೇ ಬೇಕು, ಯಾಕಂದರೆ ನಿಮ್ಮ ಕಣ್ಮುಂದೆನೇ ಇದೆ ನೋಡ್ರಿ ಎಷ್ಟು ಟೂಲ್ಸ್ ಇವೆ, ಎಷ್ಟು ಆಪ್ಷನ್ಗಳಿವೆ. ಇನ್ನೂ ಆಪ್ಷನ್ಗಳು ತುಂಬ ಇದ್ದಾವೆ ಇಲ್ಲಿ, ಬಟ್ ಎಲ್ಲ ಹೈಡ್ ಆಗಿದೆ ಅಷ್ಟೇ. ತೊಗೊಂಬಂದ್ರೆ ಇನ್ನೂ ಎಷ್ಟೋ ಆಪ್ಷನ್ಗಳು ತೊಗೊಂಬರ್ಬೋದು. ನಿಮಗೆ ಇವತ್ತಿನ ದಿನ ಯೂಸರ್ ಇಂಟರ್ಫೇಸ್ ಏನು ಅಂದ್ಬಿಟ್ಟು ಹೇಳ್ಕೊಡ್ತೀನಿ ನೋಡ್ರಿ. ಇನ್ನೂ ಆಪ್ಷನ್ಗಳು ಬರ್ತಾನೆ ಇರ್ತವೆ. 30 ಕ್ಲಾಸ್ ಬೇಕೇ ಬೇಕು. ನನ್ನ ಕನಿಷ್ಠ ಅಂದರೂ 30 ಬೇಕು. ನಾನು ಇನ್ನೂ ಜಾಸ್ತಿನೇ ಆಗ್ತವೆ. ನಾನು 30 ಕ್ಲಾಸ್ ಒಳಗಡೆ ಮುಗಿಸ್ಬೇಕು ಅಂತ ನನ್ನ ಪ್ಲ್ಯಾನ್ ಇರೋದು ನೋಡ್ರಿ ಫ್ರೆಂಡ್ಸ್. ಈ ಫೋಟೋಶಾಪು ಯೂಸರ್ ಇಂಟರ್ಫೇಸಲ್ಲಿ ಈ ಮೇಲಿರುವಂತಹ ಈ ಬಾರ್ನ ನಾವು ಮೆನು ಬಾರ್ ಅಂತ ಕರಿತೀವಿ. ಇದನ್ನು ಮೆನು ಬಾರ್ ಅಂತ ಕರಿತೀವಿ. ಈ ಕೆಳಗಡೆ ಇರುವಂಥ ಆಪ್ಷನ್ನ ನಾವು ನೋಡ್ರಿ ಇದನ್ನು ಆಪ್ಷನ್ ಬಾರ್ ಅಂತ ಕರಿತೀವಿ. ಇದನ್ನು ನೋಡ್ರಿ ಇವನ್ನ ಆಪ್ಷನ್ ಬಾರ್ ಅಂತ ಕರಿತೀವಿ. ನೀವು ಇಲ್ಲೊಂದು ಟೂಲು ಪ್ರೆಸ್ ಮಾಡಿದ್ರೆ ಇದಕ್ಕೆ ಆದಂಥ ಒಂದು ಆಪ್ಷನ್ ಇರ್ತೈತೆ ನೋಡ್ರಿ. ಇದಕ್ಕೆ ಟೂಲ್ ಬಾರ್ ಅಂತ ಕರಿತೀವಿ, ಟೂಲ್ಸ್ ಬಾರ್. ಈ ಟೂಲ್ಸ್ ಬಾರಲ್ಲಿ ಕೂಡ ನೀವು ಇನ್ನೂ ಇದರಲ್ಲಿ ಸಬ್ ಟೂಲ್ಸ್ಗಳು ಇರ್ತವೆ ನೋಡ್ರಿ. ಈ ಟೂಲ್ ಬಾರ್ಗೂ ಮತ್ತು ಈ ಆಪ್ಷನ್ ಬಾರ್ಗೂ ಲಿಂಕ್ ಇರುತ್ತೆ. ಅದು ಏನು ಲಿಂಕು ಅಂತ ನಾನು ಒಂದೊಂದೇ ಟೂಲ್ ಯೂಸ್ ಮಾಡ್ತಾ ನಾನು ಹೇಳ್ಕೊಂಡ್ಕೊಡ್ತೀನಿ ಮುಂದಿನ ತರಗತಿಗಳಲ್ಲಿ. ಮತ್ತು ಈ ರೈಟ್ ಸೈಡ್ ಇರುವಂತಹ ಇದನ್ನು ನಾವು ಪ್ಯಾನೆಲ್ ಗ್ರೂಪ್ಸ್ ಅಂತ ಕರಿತೀವಿ ನೋಡ್ರಿ. ಇವನ್ನ ಪ್ಯಾನೆಲ್ ಗ್ರೂಪ್ಸ್ ಅಂತ ಕರಿತೀವಿ ನೋಡ್ರಿ. ಅಡ್ಜಸ್ಟ್ಮೆಂಟ್ಸ್ ಅಂತ ಇದೆ, ಸ್ಟೈಲ್ಸ್ ಅಂತ ಇದೆ, ಮೇಲೆ ಸ್ವ್ಯಾಚಸ್ ಅಂತ ಇದೆ, ಕಲರ್ ಅಂತ ಇದೆ, ತಿರ್ಗಿ ಚಾನೆಲ್ಸ್ ಅಂತ ಇದೆ, ಪಾತ್ಸ್ ಅಂತ ಇದೆ. ಹೀಗೆ ನಾನಾ ರೀತಿ ಗ್ರೂಪ್ಸ್ ಇವೆ ಇದರಲ್ಲಿ. ನನಗೆ ತಿಳಿದ ಮಟ್ಟಿಗೆ ಮೇ ಬಿ ಒಂದು 18ರಿಂದ 19 ಗ್ರೂಪ್ಸ್ ಇರ್ಬೋದು. ಇದು ಯೂಸರ್ ಇಂಟರ್ಫೇಸ್ನ ಒಂದು ಮುದ್ರಣ, ಮುಖ ಪರಿಚಯ. ಮತ್ತು ಈ ಫೋಟೋಶಾಪ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ಅಂದರೆ, ಫೋಟೋ ಸ್ಟುಡಿಯೋ ನಾವು ನೋಡೋ ಹಾಗೆ ನಾವು ಫೋಟೋ ಸ್ಟುಡಿಯೋಗಳು ಅಂದರೆ ಮದುವೆ ಆಲ್ಬಮ್ ಆಗಿರ್ಬೋದು, ಇಲ್ಲಾಂದರೆ ನಾವೇನಾದ್ರು ಪಾಸ್ಪೋರ್ಟೇಜ್ ಫೋಟೋಗಳು ಇಡಿಸ್ಬೇಕಾದ್ರೆ ಸ್ಟುಡಿಯೋಗೆ ಹೋಗ್ತೀವಲ್ಲ, ಅಲ್ಲೆಲ್ಲ ಯೂಸ್ ಮಾಡ್ತಾರೆ ಇದನ್ನು ಬೇಸಿಕ್ಕಾಗಿ. ಮತ್ತು ಈ ಫ್ಲೆಕ್ಸ್ ಈ ಬ್ಯಾನರ್ಗಳು ಮಾಡ್ತಾರೆ. ಈ ರಾಜಕಾರಣಿಗಳಾಗಿರ್ಬೋದು ಅಥವಾ ಸಿನಿಮಾ ಏನಾದ್ರು ರಿಲೀಸ್ ಆಗೋದಾಗ ಅಭಿಮಾನಿಗಳು ಸಿನಿಮಾಗೋಸ್ಕರ ಬ್ಯಾನರ್ಗಳು ಹಾಕಿಸ್ತಾರೆ. ಅಲ್ಲಿ ಕೂಡ ಆ ಬ್ಯಾನರ್ಗಳ್ನ ಈ ಫೋಟೋಶಾಪಲ್ಲೇ ಮಾಡೋದು. ಮತ್ತು ಮಲ್ಟಿಮೀಡಿಯಾದಲ್ಲಿ ಬಂದರೆ ವೆಬ್ ಡೆವಲಪರ್ಸ್ ಯೂಸ್ ಮಾಡ್ತಾರೆ. ವೆಬ್ ಡೆವಲಪರ್ಸ್ ಅಂದರೆ ನೀವು ನೋಡ್ಬೋದು, ಈ ವೆಬ್ಸೈಟ್ಗಳ್ನ ಅಲ್ಲಿ ಕಲರಿಂಗು ಮತ್ತು ಆ ಇಮೇಜು ಮತ್ತು ಬಟನ್ಸ್ ಥರ ಇರ್ತೈತೆ, ಅವನ್ನೆಲ್ಲ ಈ ಫೋಟೋಶಾಪಿಂದನೇ ನಾವು ಯೂಸ್ ಮಾಡೋದು. ಪ್ರೋಗ್ರಾಮರ್ಸ್ ಅವ್ರು ಯೂಸ್ ಮಾಡ್ತಾರೆ. ಇವಾಗ ಈ ಪ್ರೋಗ್ರಾಮಿಗೂ ಕೂಡ ಒಂದು ಲೆಕ್ಕ ಹೇಳ್ಬೇಕಂದ್ರೆ ನೋಡ್ರಿ, ಈ ಬಟನ್ ನೋಡ್ರಿ, ಇಲ್ಲಿ ಪ್ರೆಸ್ ಮಾಡಿದ ತಕ್ಷಣ ಕಲರ್ ಚೇಂಜ್ ಆಗಿ ಇಲ್ಲೊಂದು ಬೇರೆ ಕಲರ್ ಬಂತು, ಡಾರ್ಕ್ ಆಗಿ ಬಂತು. ಅದು ಪ್ರೋಗ್ರಾಮಿಂಗ್ನಲ್ಲಿ ಕೂಡ ಇದನ್ನು ಬಳಸಿರ್ತಾರೆ. ಮತ್ತು ಈ VFX ಅನಿಮೇಷನ್ಸ್, VFX ಅಂದರೆ ಈ ಸಿನಿಮಾಗಳ್ನಲ್ಲಿ ಬರೋವಂಥ ಕೆಲವು ಅನಿಮೇಷನ್ಗಳ್ನ ಒಂದು ಪಾರ್ಟು ಫೋಟೋಶಾಪಿಂದನೇ ಆಗಿರುತ್ತೆ. ಟೈಪ್ಸ್ ಆಫ್ ಪ್ರೆಸೆಂಟ್ಸ್ ಅಂದರೆ ನೋಡ್ರಿ, ಇಲ್ಲಿ ವರ್ಕ್ ಸ್ಪೇಸ್ ಇದೆ. ಈ ವರ್ಕ್ ಸ್ಪೇಸಲ್ಲಿ ಇದ್ರದ್ದೇ ಅವ್ರವ್ರದ್ದೇ ವರ್ಕ್ ಆದಂಥ ಅವ್ರವ್ರದ್ದೇ ಒಂದು ಪ್ಲ್ಯಾಟ್ಫಾರ್ಮ್ ಇದೆ. 3D ಮೇಕರ್ಸ್ ಕೂಡ ಯೂಸ್ ಮಾಡ್ತಾರೆ. ಇದು ಬೇಸಿಕ್ಕಾಗಿ ಇವಾಗ ಆ್ಯಡ್ ಆಗಿರೋಂಥದ್ದು CS5ಇಂದ. ಮತ್ತು ಮೋಷನ್ಸು ಸಂಬಂಧಪಟ್ಟಂಗೆ, ಪೇಂಟಿಂಗ್ನವ್ರು ಸಂಬಂಧಪಟ್ಟಂಗೆ ನೋಡ್ರಿ, ಬರೀ ಪೇಂಟಿಂಗ್ಗೆ
ಬಂದಿದೆ. ಅವ್ರಿಗೆ ಪೇಂಟಿಂಗ್ ಬೇಕಾಗಿರೋಂಥ ಬ್ರಷ್ಗಳು ಮತ್ತು ಕಲರ್ಸ್, ಮತ್ತು ಬೇರೆ ರೀತಿಯಾದಂಥ ಅಂದರೆ ಈ ಫೋಟೋಗ್ರಫಿ, ಅಂದರೆ ಈ ಫೋಟೋಗ್ರಫಿ ಅವರ ಫೋಟೋಗ್ರಫಿ ಫೀಲ್ಡ್ನಲ್ಲಿರೋರೆ ಅವ್ರಿಗೆ ಆದಂಥ ಒಂದು ಪ್ಯಾನಲ್ ಇದು. ಮತ್ತು ಈ ಟೈಪೋಗ್ರಫಿ, ಈ ಪೇಪರ್ಸು, ಈ ಪಬ್ಲಿಷಿಂಗ್ ಇರುತ್ತಲ್ಲ ನೋಡ್ರಿ, ಟೆಕ್ಸ್ಟ್ ಸೈಜ್ ಆಗಿರ್ಬೋದು, ಟೆಸ್ಟಿಂದು ಒಂದು ಇದಾಗಿರ್ಬೋದು, ಇದೆಲ್ಲ ಮುಂದಕ್ಕೆ ನಾನು ಹೇಳ್ಕೊಂಡು ಕೊಡ್ತೀನಿ. ಟೆಸ್ಟ್ ಬಗ್ಗೆನೇ ಅವ್ರದ್ದೇ ಆದಂಥ ಒಂದು ಪ್ರೆಸೆಟ್ಸ್ ಇವೆಲ್ಲ. ಆಮೇಲೆ ನೀವೇನು ನೋಡ್ತೀರಾ, ಇವೆಲ್ಲ ಆದಮೇಲೆ ನಮಗೆ ರೀಸೆಟ್ ಅಂತ ಅದಂದರೆ ಟೈಪೋಗ್ರಫಿ ರೀಸೆಟ್ ಆಗುತ್ತೆ. ಮೊದಲಿಗೆ ಇಷ್ಟು ಸಾಕು ಅನಿಸುತ್ತೆ. ಇದೆಲ್ಲ ಫೋಟೋಶಾಪ್ ಇಂಟರ್ಫೇಸ್. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಮುಂದಿನ ವಿಡಿಯೋಗಳಿಗಾಗಿ ಕಾಯ್ತಾ ಇರಿ. ನಾನು ಮುಂದೆ ಈಗೆಲ್ಲ ಇಂಟರ್ಫೇಸ್ ತಿಳಿಸ್ಕೊಂಡು ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಇದ್ರ ಮೇಲೆಲ್ಲ ವರ್ಕ್ ಮಾಡ್ಬೋದು ಅಂತ ನೆಕ್ಸ್ಟ್ ವಿಡಿಯೋಗಳನ್ನಲ್ಲಿ ತಿಳಿಸ್ಕೊಂಡು ಕೊಡ್ತೀನಿ. ದಯವಿಟ್ಟು ನನ್ನ ಚಾನಲನ್ನು ಯೂಟ್ಯೂಬ್ಗೆ ಹೋಗಿ, ಯೂಟ್ಯೂಬ್ನಲ್ಲಿ ಕನ್ನಡ ಟೆಕ್ ಕಾರ್ನರ್ ಅಂತ ನೀವು ಪ್ರೆಸ್ ಮಾಡಿದ್ರೆ ನೋಡಿರಿ, ಇಲ್ಲಿ ನನ್ನ ಫೇಸ್ಬುಕ್ದಿದು. ಯೂಟ್ಯೂಬ್ನಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ವಿಡಿಯೋಗಳನ್ನ ನೋಡಿ ಕಲೀರಿ, ಶೇರ್ ಮಾಡಿ ನನ್ನ ವಿಡಿಯೋಗಳನ್ನ. ಹಾಗೆ ನಿಮ್ಮ ಫೇಸ್ಬುಕ್ನಲ್ಲಿ ಅಥವಾ ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಅಲ್ಲೆಲ್ಲ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.